ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಅಂಶಗಳು: ಆರೋಗ್ಯ ಹಕ್ಕು ಜಾರಿಗೆ ಒತ್ತಾಯಿಸಿ ಅರಣ್ಯ ಮೂಲ ಬುಡಕಟ್ಟು ಒಕ್ಕೂಟ ಮತ್ತು ಡಿಎಸ್ಎಸ್ನಿಂದ ಪ್ರತಿಭಟನೆ ಮತ್ತು ಜಾಥಾ. ಬಾಣಂತಿಯರ ಸರಣಿ ಸಾವಿನ ತನಿಖೆ. ಕಳಪೆ ಗುಣಮಟ್ಟದ ಔಷಧಿ ನಿಷೇಧ ಮತ್ತು ತಕ್ಷಣ ಆರೋಗ್ಯ ಹಕ್ಕು ಕಾಯ್ದೆ ಜಾರಿಗೆ ತರಲು ರಾಮಣ್ಣ, ನಾಗರಾಜ್, ಶಿವಾನಂದ್ ಇನ್ನಿತರರ ಒತ್ತಾಯ. ಯಲ್ಲಮ್ಮ ದೇವಿಯ ಪುನರ್ ಪ್ರತಿಷ್ಠಾಪನೆ ಮತ್ತು ನೂತನ ದೇವಸ್ಥಾನ ಲೋಕಾರ್ಪಣೆ. ಧಾರ್ಮಿಕ ಕಾರ್ಯಕ್ರಮ ಕುರಿತು ರಘುನಾಥ್, ದೇವಸ್ಥಾನ ಕುರಿತು ಯಲಚಂದ್ರಪ್ಪ ಇನ್ನಿತರರ ಮಾತು. ಮಡಿವಾಳ ಮಾಚದೇವರ 11ನೇ ವಾರ್ಷಿಕೋತ್ಸವ ಮೆರವಣಿಗೆ. ಈಗ ಸುದ್ದಿಯ ವಿವರ. ರಾಜ್ಯದಲ್ಲಿ ಹೆಚ್ಚುತ್ತಿರುವ ಬಾಣಂತಿಯರ ಸಾವಿನ ಸರಣಿ ಕೊನೆಯಾಗಬೇಕು. ತಪ್ಪಿತಸ್ಥ ಕೆಎಸ್ಎಂಸಿಎಲ್ಗೆ ಶಿಕ್ಷೆಯಾಗಬೇಕು. ರಾಜ್ಯದಲ್ಲಿ ಆರೋಗ್ಯ ಹಕ್ಕು ಜಾರಿ ಮಾಡುವಂತೆ ಒತ್ತಾಯಿಸಿ ಮಂಗಳವಾರ ಕರ್ನಾಟಕ ಅರಣ್ಯ ಮೂಲ ಬುಡಕಟ್ಟು ಒಕ್ಕೂಟ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನಾ ಮೆರವಣಿಗೆ ಮೂಲಕ ಆಗಮಿಸಿ ಉಪವಿಭಾಗಾಧಿಕಾರಿಗಳ ಕಚೇರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಅರಣ್ಯ ಮೂಲ ಬುಡಕಟ್ಟು ಒಕ್ಕೂಟದ ರಾಜ್ಯ ಸಂಚಾಲಕ ರಾಮಣ್ಣ ಹಸಳರು, ರೈತ ಸಂಘದ ರಾಜ್ಯೋಪಾಧ್ಯಕ್ಷ ಶಿವಾನಂದ್ ಕುಗ್ವೆ, ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ನಾಗರಾಜ್, ಲಕ್ಷ್ಮಮ್ಮ ಹಿರೇಮನೆ, ಪುಟ್ಟರಾಜು ಮಾತನಾಡಿ, ಮಾಡ್ತಿದ್ದೀವಿ ಅಂತ ಹೇಳಿದರೆ ನಮಗೆ ಕೇರಳ, ತಮಿಳುನಾಡು, ಇನ್ನು ಯಾವುದು ಮತ್ತೊಂದು ರಾಜ್ಯ ರಾಜಸ್ಥಾನ ಇವು 3 ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಯಾವುದೇ ಮೆಡಿಕಲ್ಲಿಗೆ ಕಳಿಸುವಂಥ ಪರಿಸ್ಥಿತಿ ಒಳಗಿಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಯಾರೋ ಒಬ್ಬ ಬಡವ ಹೋದಂಗೆ ಕೂಡ ಅವ್ನು ನೋಡಿದ ಕೂಡಲೇ ಅರ್ಥ ಆಗುತ್ತೆ ಡಾಕ್ಟರ್ಗಳಿಗೆ. ಇಲ್ಲಿ ನಮ್ಮಲ್ಲಿ ಆಸ್ಪತ್ರೆಯಲ್ಲಿ ಔಷಧಿಗಳೇ ಇಲ್ಲ, ನೀವು ಎಲ್ಲರೂ ಹೊರಗಡೆ ನೋಡಿ ಅಂತ ಹೇಳ್ತಾರೆ. ಅದು ನಿಲ್ಲಬೇಕು. ಒಬ್ಬ ಮನುಷ್ಯ ಸತ್ತು ಹೋದರೆ ಇಲ್ಲಿ ಯಾವುದೇ ಡೊನೇಷನ್ ಇಲ್ಲ, ಅವ್ನು ಸತ್ತವ್ನು ತಾಡೋ ಸುಡೋದೇ ಬಾಕಿ. ಆ ಥರ ಆಗಿದೆ. ಇದು ಕಾನೂನು ಜಾರಿಯಾಗಿ ಈ ಆಯೋಗ ಇದು ಅನುಕೂಲ ಆದರೆ ಇದು ಭಾಳಷ್ಟು ಸತ್ತೋಗೋದು ಯಾತಕ್ಕೆ ಸತ್ತರು ಅಂಥೇಳಿ ನಾವು ಡಾಕ್ಟ್ರನ್ನ ಪರೀಕ್ಷೆ ಮಾಡಬೇಕು. ಈ ರೀತಿಯಾಗಿ ನಾವು ಏನು ಒತ್ತಾಯ ಮಾಡ್ತಾಯಿದ್ದೀವಿ ಅಂತ ಹೇಳಿದರೆ, ನಮಗೆ ಇದು ಆರೋಗ್ಯ ಹಕ್ಕು ಕಾಯ್ದೆ ಆಗಬೇಕು. ಕಾಯ್ದೆ ಆದರೆ ಏನಾಗುತ್ತೆ ಅಂದರೆ ಪ್ರತಿಯೊಬ್ಬ ಶ್ರೀಮಂತ, ಬಡವ, ದೀನ ದಲಿತರು ಎಲ್ಲರಿಗೂ ಅನುಕೂಲ ಆಗೋಂಥ ಪರಿಸ್ಥಿತಿ ಇದೆ. ಎಲ್ಲರೂ ಖಾಸಗಿ ಆಸ್ಪತ್ರೆಗಳೇ ದೊಡ್ಡ ದೊಡ್ಡ ಬಿಲ್ಡಿಂಗ್ ಆಗಿ ಹೋಗ್ತಾ ಇದ್ದಾವೆ. ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಕುಚಿತ ಆಗ್ತಾ ಇದ್ದಾವೆ. ಇದು ನಿಲ್ಲಬೇಕು. ಇದು ನಿಲ್ಲದೇ ಇದ್ದರೆ ನಮ್ಗೆ ಏನಾಗುತ್ತೆ ಅಂದರೆ ಕೇಳೋರು ಇಲ್ಲ, ನಮ್ಮದೇ ದರಬಾರು ಅನ್ನೋ ಮಟ್ಟಕ್ಕೆ ಹೋಗುತ್ತೆ. ಶ್ರೀಮಂತ ವರ್ಗದವ್ರದ್ದೇ ಒಂದು ಮೇಲ್ಮಟ್ಟಕ್ಕೆ ಹೋಗ್ತಾ ಇರ್ತೈತಿ. ಆದ್ದರಿಂದ ಶ್ರೀಮಂತ ವರ್ಗದವ್ರು ಹೋಗೋದೇ ಡಾಕ್ಟ್ರ್ ಬರುತ್ತೆ, ಇವ್ರು ಬಡವರು ಹೋಗೋದು ಗೌರ್ಮೆಂಟ್ ಆಸ್ಪತ್ರೆಯವರು ಬೇರೆ ಖಾಸಗಿ ಆಸ್ಪತ್ರೆಗೆ ಕಳಿಸ್ತಾರೆ. ಇದು ಆಗಬಾರ್ದು. ಕೇರಳ, ತಮಿಳುನಾಡು ಮಾದರಿ ಅಂತಲೇ ನಮ್ಮ ರಾಜ್ಯದಲ್ಲೂ ಅದು ಅಸ್ತಿತ್ವಕ್ಕೆ ಬರಬೇಕು. ಕಾನೂನು ಜಾರಿ ಆಗಬೇಕು. ಇದು ಪ್ರತಿಯೊಬ್ಬ ವ್ಯಕ್ತಿಗೂ ಒಳ್ಳೆಯ ಮಾರ್ಗದಲ್ಲಿ ಗೋಡನ್ನಲ್ಲಿರ್ತಕ್ಕಂಥ ಔಷಧಿಗಳನ್ನು ನಮಗೆ ವಹಿಸಬೇಕಾದ್ರೆ ಅದನ್ನು ಪ್ರತಿ ತಿಂಗಳಿಗೂ ಅದನ್ನು ಪರೀಕ್ಷೆ ಮಾಡಿ ಆ ಮನುಷ್ಯನಿಗೆ ಯಾವ ಕಾಯಿಲೆಗೆ ಇದು ಗುಣವಾಗಿದೆಯೋ ಇಲ್ಲ ಅಂಥೇಳಿ ಅದನ್ನು ಪರೀಕ್ಷೆ ಮಾಡಿ ಜನರಿಗೆ ಅದನ್ನು ಕೊಡಬೇಕು. ಎಲ್ಲರೂ ಕಂಪ್ನಿಗಳಿಂದ ಬೇರೆ ಮೆಡಿಕಲಿಗೆ ಕಳಿಸಿದರೆ ಆ ಔಷಧಿಗಳು ಸುರಕ್ಷಿತವಾಗಿರಲ್ಲ. ಅದು ಏನಾಗುತ್ತೆ ಅಂದರೆ ಕಳಪೆ ಆಗಿರುತ್ತೆ. ಅದನ್ನು ತಗೊಂಡು ಹೇಳ್ತಾರೆ, ಒಟ್ಟು ಅವ್ರಿಗೆ ದುಡ್ಡು ಬರುತ್ತೆ, ಯಾವುದೋ ಇದನ್ನು ಹಾಕ್ತಾರೆ. ಆ ಥರ ನಮಗೆ ಆಗಬಾರ್ದು. ಒಳ್ಳೆಯ ಔಷಧಿಗಳನ್ನು ಬಾಣಂತಿಯರಿಗೆ ಅಥವಾ ಕಾಯಿಲೆಯರಿಗೆ ಕೊಡಲೇಬೇಕು ಅನ್ನೋದು ನಮ್ಮ ಹಕ್ಕೊತ್ತಾಯಗಳಾಗಿದೆ. ಇದನ್ನು ನಾವು ನಿರಂತರ ಹೋರಾಟವನ್ನು ಇಡೀ ದೇಶದಲ್ಲಿ ನಾವು ಮಾಡಬೇಕು ಅಂತ ಹೇಳಿದು ಒಂದು ನಿರ್ಧಾರ ಮಾಡಿದ್ದೀವಿ. ನಮ್ಮ ಕರ್ನಾಟಕದಲ್ಲಿ 15 ಜಿಲ್ಲೆಯಲ್ಲಿ ನಮ್ಮ ಹೋರಾಟ ಸತತವಾಗಿ ನಡೀತಾ ಇರ್ತೀವಿ. ದಿನ ಒಂದೊಂದು ಜಿಲ್ಲೆಯಲ್ಲಿ ಹೋರಾಟ ಮಾಡಬೇಕು ಅನ್ನೋದು ನಾವು ಶಾಶ್ವತವಾಗಿ ಇಟ್ಕೊಂಡಿದ್ದೀವಿ. ಅದನ್ನು ನಾವು ಮಾಡ್ತೀವಿ. ಬಿಡೋದಲ್ಲಿ ಎಲ್ಲರಿಗೂ ಸಮಸ್ಯೆ, ಈ ಆರೋಗ್ಯ ಸಮಸ್ಯೆ ಇಡೀ ಕರ್ನಾಟಕದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಡೀತಾ ಇದೆ. ಈಗ ನೀವು ಮೊನ್ನೆ ನಾವು ಕಂಡಂಗೆ ಇವತ್ತು ರಾಯಚೂರು, ಬಳ್ಳಾರಿ, ಗುಲ್ಬರ್ಗ, ಬಿಜಾಪುರ ಸುಮಾರು ಕಡೆ ಬಾಣಂತಿಯರ ಸಾವು ನಡೆದಿದೆ. ಆದರೆ ಅಲ್ಲಿ ಹೋಗಿ ಬಾಣಂತಿಯರ ಸಾವು ನಡೆದ ಒಂದೊಂದು ಆಸ್ಪತ್ರೆಯಲ್ಲಿ 4, 5, 6 ಇದೆಲ್ಲ ನಡೀತು. ಆಮೇಲೆ ಸರ್ಕಾರದ ಕೆಲವು ಪ್ರತಿನಿಧಿಗಳು, ಕೆಲವು ಮುಖ್ಯ ಡಾಕ್ಟರ್ಗಳು ಹೋಗಿ ಭೇಟಿ ನೀಡಿದರು. ಆದರೆ ಆ ಸಾವಿನ ಬಗ್ಗೆ ಖಚಿತ ಮಾಹಿತಿನ ತಗೊಳ್ಳೋಕ್ಕೆ ಅವರಿಗೆ ಜಿಲ್ಲಾಂಗಟ್ಟಲೆ ಕೈ ಹಿಡಿತು. ಆದರೂ ಕೂಡ ಅದರದ್ದು ಆ ಪ್ರಕಾರ ಬಾಣಂತಿಯರಿಗೆ ನೀಡಿರ್ತಕ್ಕಂಥ ಐವಿ ಸಲಾನ್ ದ್ರಾವಣ ಈ ಒಂದು ಬಾಣಂತಿಯರ ಸಾವಿಗೆ ಕಾರಣ ಆಗಿದೆ ಅಂತ ಹೇಳ್ಬಿಟ್ಟು ಪತ್ರಿಕೆಗಳೆಲ್ಲ ನಾವು ಬಂದಿತ್ತು. ಆದರೆ ಅದನ್ನು ಸಪ್ಲೈ ಮಾಡಿರ್ತಕ್ಕಂಥ ಪಶ್ಚಿಮ ಬಂಗಾಳದ ಒಂದು ಕಂಪನಿ. ಆದರೆ ಆ ಕಂಪನಿ ಈ ಕರ್ನಾಟಕಕ್ಕೆ ಸಪ್ಲೈ ಮಾಡಿದಾಗ ಈಗ ಬೇರೆ ಕಡೆ ನಮ್ಮ ರಾಮಣ್ಣ ಹೇಳ್ದಂಗೆ ರಾಜಸ್ಥಾನ, ಕೇರಳ ಮತ್ತು ತಮಿಳುನಾಡು ಈ ಕಡೆ ಎಲ್ಲ ಔಷಧಿ ಬಂದಾಗ ಅದನ್ನೆಲ್ಲ ಕ್ವಾರಂಟೈನ್ ಮಾಡಿ
ಅದರ ಗುಣಮಟ್ಟ ಎಲ್ಲ ಪರೀಕ್ಷೆ ಮಾಡಿ ಅದರ ಮಾರುಕಟ್ಟೆಗೆ ಬಿಡಬೇಕಾದ್ರೆ ಮತ್ತೆ ಪತ್ರಿಕೆಯಲ್ಲಿ ಅದ್ರ ಬಗ್ಗೆ ಜಾಹೀರಾತು ನೀಡಿ ಎಲ್ಲ ವಿಚಾರಗಳನ್ನು ತಿಳಿಸಿ ಆ ಔಷಧಿಯನ್ನು ಬಿಡುಗಡೆ ಮಾಡ್ತಾರೆ. ಆದರೆ ನಮ್ಮಲ್ಲಿ ಆ ಥರ ಕೆಲಸ ನಡೀತಾ ಇಲ್ಲ. ಆದರೆ ಇರ್ತಕ್ಕಂಥ ಒಂದು ಆರೋಗ್ಯ ಸಮಿತಿ ಕೂಡ ಅಡ್ಗೆಟ್ ಹೋಗಿದೆ. ಈಗ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಬಡವರು ಅಲ್ಲಿ ಆಸ್ಪತ್ರೆಗಳಲ್ಲಿ ಏನು ಕೊಟ್ಟರು ತಗೊಳ್ತಾರೆ, ತಿಂತಾರೆ ಅನ್ನೋದೊಂದು ಪ್ರಮೇಯ ಬಂದಿದೆ. ನೀವು ನೋಡ್ಬೋದು, ಇದೇ ಸಾಗರ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಲ್ಲಿ ಇಟ್ಟಿರ್ತಾರೆ, ಅವರಿಗೆ ಡಾಕ್ಟ್ರು ಬರ್ಕೊಡ್ತಾರೆ ಮಾತ್ರೆನ. ಆ ಬರ್ಕೊಟ್ಟಿದ್ದು ಮಾತ್ರೆನ ಯಾವಾಗ ತಗೋಬೇಕು ಅಂತ ಹೇಳೋಷ್ಟು ಬಿಡ್ಬೇಕಿಲ್ಲ, ಅವರು ಹೇಳೋದಿಲ್ಲ. ಒಟ್ಟು ಮಾತ್ರೆ ಕೊಡ್ತಾರೆ. ಅದು ಆದರೂ ಕೂಡ ಡಾಕ್ಟ್ರುಗಳು ಇವತ್ತು ಅಷ್ಟು ಕೇಳಾಗಿ ನೋಡ್ತಾ ಇಲ್ಲ. ಈಗ ಮತ್ತೊಂದು ನೀವು ನೋಡಿರ್ಬೋದು, ಈಗ ಬಾಣಂತಿಯರು ಸಾವು ಹಿಡಿದಂತೆ ಇಲ್ಲಿ ಎಲ್ಲ ಸಿಜರಿನ್ ಆಪರೇಷನ್ಗಳು ನಡೀತಾ ಇದೆ. ಈಗ ಅಂತ ನಾರ್ಮಲ್ ಡೆಲಿವರಿ ಆಗ್ತಾ ಇದ್ರು ಕೂಡ ಸಿಜರಿನ್ ಮಾಡಲಿಕ್ಕೆ ಈ ಕೆಲವೊಂದು ಖಾಸಗಿ ಆಸ್ಪತ್ರೆಗಳಲ್ಲಿ ಡೆಲಿವರಿ ಸಿಜರಿನ್ ಡೆಲಿವರಿನೇ ಆಗ್ತಾ ಇದೆ ಸಾಗರದಲ್ಲಿ. ಮತ್ತೆ ಸಾಗರದ ವೈದ್ಯರು ಕೊಡ್ತಾ ಇದೆ. ನೀವು ಭಾನುವಾರ ಬಿಟ್ಟರೆ ಗೌರ್ಮೆಂಟ್ ಹಾಸ್ಪಿಟಲ್ ಒಬ್ಬರು ಡಾಕ್ಟರ್ ಇಲ್ಲ, ಅವ್ರು ನಿಜವಾಗ್ಲೂ ಸಾಯಿದೆ. ಒಂದು ಸಣ್ಣ ಒಂದು ಹುಷಾರಿಲ್ಲ ಅಂತ ಹೇಳಿ ಒಯ್ದು ಆಸ್ಪತ್ರೆಗೆ ಸೇರಿಸಿದ್ರು ಕೂಡ ತಕ್ಷಣ ಅವರಿಗೆ ಶಿವಮೊಗ್ಗಕ್ಕೆ ರೆಫರ್ ಮಾಡ್ತಾರೆ. ಇದೊಂದು ದೊಡ್ಡ ದುರಂತ. ಯಾಕಂದರೆ ಆಸ್ಪತ್ರೆಯಲ್ಲಿ ಎಲ್ಲ ಇದ್ರೂ ಕೂಡ ಔಷಧಿಗಳನ್ನು ಮತ್ತು ಕೆಲವೊಂದು ಚಿಕಿತ್ಸೆಗಳನ್ನು ಕೊಡ್ತಾ ಇಲ್ಲ. ಈಗ ಅಲ್ಲಿ ಸ್ಟಾಕ್ ಎಷ್ಟಿದೆ, ಏನಿಲ್ಲ, ಯಾವ ಔಷಧಿಗಳು ಬಂದಿದ್ದಾವೆ, ಏನಿಲ್ಲ ಅನ್ನೋದ್ರ ಬಗ್ಗೆನೂ ಜನರಿಗೆ ಗಮನ ಇಲ್ಲ. ಅಲ್ಲಿ ಬಂದಿದ್ದಾನೆ, ಅಲ್ಲಿ ಕೈ ಸಿಕ್ಕಿದ್ದನ್ನು ಕೊಡ್ತಾರೆ, ಅಲ್ಲಿ ಅವ್ರು ಕೊಡೋಕ್ಕಾಗ್ದಿದ್ದನ್ನು ಹೊರಗಡೆ ತಗೊಳ್ಳಿ ಅಂತ ಚೀಟಿ ಬರ್ದು ಕೊಡ್ತಾರೆ. ಇದೊಂದು ದೊಡ್ಡ ದುರಂತ ಆಗಿದೆ ನಮ್ಮ ಸಾಗರದಲ್ಲಿ. ಯಾಕಂತ ಹೇಳಿದ್ರೆ ನಮ್ಮ MLA ಸಾಹೇಬರು ಹೇಳಿದ್ದಾರೆ, ಈಗ ಅದಕ್ಕೋಸ್ಕರ 4-5 ಜನರನ್ನು ನಾವು ರಕ್ಷಾ ಸಮಿತಿ ಮಾಡಿದ್ದೀವಿ ಅಂತೇಳಿ. ಆದರೂ ಕೂಡ ನನ್ನ ಇದು ಉದಾಹರಣೆ, ಈಗ ನಮ್ಮ ಸ್ನೇಹಿತರು ರಕ್ಷಾ ಕಮಿಟಿಯಲ್ಲಿ ಇದ್ದಾರೆ, ಆರೋಗ್ಯ ಕಮಿಟಿಯಲ್ಲಿ ಇದ್ದಾರೆ. ಯಾಕಂದರೆ ಅವ್ರ ಗಮನಕ್ಕೆ ಹೋಗ್ಬೇಕು ಅಂತ ನಾನು ಹೇಳ್ತೀನಿ, ಯಾಕಂದರೆ ಆರೋಪ ಮಾಡ್ತಾ ಇಲ್ಲ. ಒಂದು ದಿವಸ ನಾನೇ ಒಂದು ಇದಕ್ಕೆ ಲ್ಯಾಬಿಗೆ ಹೋದೆ. ಒಂದು ದಿವಸ ಲ್ಯಾಬಿಗೆ ಹೋದಾಗ ಅಲ್ಲಿ ಪರೀಕ್ಷೆ ಮಾಡಿದ್ರು. ಅಲ್ಲಿ ನೋಡಿದಾಗ ಯಾರ್ದೋ ಚೀಟಿ ಯಾರಿಗೋ ಕೊಟ್ಟಿದ್ರು. ಅಲ್ಲಿ ನೋಡಿದ್ರೆ ಒಬ್ಬರಿಗೆ ಜೋರು ಜ್ವರ ಬಂದಿದೆ, ಅವ್ನ ಚೀಟಿ ನನಗೆ ಕೊಟ್ಟಿದ್ದಾರೆ, ನನ್ನ ಚೀಟಿ ಅವ್ನಿಗೆ ಕೊಟ್ಟಿದ್ರು. ಆ ತಗೊಂಡ ಡಾಕ್ಟರ್ ಹತ್ರ ತೋರಿಸಿದ್ರೆ ನೀನು 8 ದಿವಸ ಮನೇಲಿ ಇರಬೇಕಾಗುತ್ತೆ, ಹೊರಗಡೆ ಬರೋಂಗಿಲ್ಲ ಅಂತ. ಈ ಪರಿಸ್ಥಿತಿ ಮನೆಗಾಗಿ ನಂಬರ್ ನೋಡ್ಕೊಂಡು ನಾನು ಹುಡುಕಿ ನೋಡಿದ್ರೆ ನಮಗೆ ನಾರ್ಮಲ್ ಬಂದಿದೆ. ಈ ಥರ ಎಲ್ಲ ಪರಿಸ್ಥಿತಿ ಮನೆಯಲ್ಲಿ ಬೇರೆ ಅವಾಗ ನಾನು ಹೇಳಿದ್ವಿ. ಆವಾಗ ಅವರು ಗಮನಕ್ಕೆ ತಂದು ಇಲ್ಲ ನಾವೇನೋ ಅದನ್ನು ಸರಿ ಮಾಡ್ತೇನೆ ಅಂತ ಹೇಳಿ. ಆದರೆ ಈ ಥರ ಪರಿಸ್ಥಿತಿ ಉದ್ಭವ ಆಗಿದೆ. ಆದರೆ ಕರ್ನಾಟಕದಲ್ಲಿ ಇವತ್ತು ಹೆಣ್ಮಕ್ಳ ಸಂಖ್ಯೆ ನಶಿಸ್ತಾ ಇದೆ. ಆ ಹೆಣ್ಮಕ್ಳ ಸಾವಿಗೆ ಕಾರಣರಾದವ್ರನ್ನ ಪತ್ತೆ ಹಚ್ಚಬೇಕು. ಆ ಏನು ಔಷಧಿ ಕೊಟ್ಟಿದೆ ಆ ಕಂಪನಿನ ರದ್ದುಪಡಿಸಬೇಕು, ಅವರ ಕಪ್ಪು ಪಟ್ಟಿಗೆ ಸೇರಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇವೆ ನಾವು. ಯಾಕಂತ ಹೇಳಿದ್ರೆ ಇದು ಒಂದು ದೊಡ್ಡ ದುರಂತ. ಯಾಕಂದರೆ ಇವತ್ತು ಹೆಚ್ಚಾಗಿ ಮಹಿಳೆಯರು ಯಾಕೆ ಸಾವಿಗೀಡಾಗ್ತಿದ್ದಾರೆ, ಅವ್ರ ಹತ್ರ ಚಿಕಿತ್ಸೆಗೆ ಹಣ ಇಲ್ಲ. ಇವತ್ತು ಎಲ್ಲ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಬೇಕು, ಗೌರ್ಮೆಂಟ್ ಆಸ್ಪತ್ರೆ ಏನು ಕೊಡ್ತಾರೆ ಅದನ್ನು ತಿನ್ನಬೇಕು. ಆ ಸಾವು ನೋವಾದಾಗ ಇವತ್ತಿಗೂ ಕೂಡ ಅವರಿಗೆ ಪರಿಹಾರ ಬಂದಿಲ್ಲ. ಸರ್ಕಾರ ಸರಿಯಾಗಿ ಅದ್ರ ಬಗ್ಗೆ ಗಮನ ತಗೊಳ್ತಾ ಇಲ್ಲ. ಇದೊಂದು ದೊಡ್ಡ ದುರಂತ. ಆದರೂ ಬರುತ್ತೆ, ಈಗ ಸರ್ಕಾರದಿಂದ ಬೇಕಾದಷ್ಟು ಔಷಧಿ ಬರುತ್ತೆ. ಆದರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು, ಆ ಮೆಡಿಸಿನ್ ಕೊಡ್ತಕ್ಕಂಥವ್ರು, ಮತ್ತು ಲ್ಯಾಬಲ್ಲಿ ಇರ್ತಕ್ಕಂಥವ್ರು, ಕೆಲವರು ಎಕ್ಸ್ರೇ ಮಾಡ್ತಕ್ಕಂಥವ್ರು, ಇವ್ರು ಎಲ್ಲರದ್ದು ಅವ್ರದ್ದೊಂದು ಏನು ನಿರ್ಲಕ್ಷ್ಯವೇ ಇವತ್ತು ಇದಕ್ಕೆಲ್ಲದೂ ಕಾರಣ ಆಗ್ತದೆ ಅಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಈಗ ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ಅವರೇ ಒಪ್ಪಿಕೊಂಡಿದ್ದಾರೆ, 400 ಔಷಧಿಗಳು ಕಳಪೆ ಗುಣಮಟ್ಟದಾಗಿದೆ ಅಂತೇಳಿ ಪೇಪರಲ್ಲಿ ಕೊಟ್ಟಿದ್ದಾರೆ. ಅದನ್ನೆಲ್ಲ ನೀವು ನೋಡಿರ್ಬೋದು. ಸರ್ಕಾರನೇ ಅದನ್ನು ಒಪ್ಕೊಂಡಿದೆ. ಇವೆಲ್ಲ ಇರೋದ್ರಿಂದ ಇವತ್ತು ನಮಗೆ ಬಂದಿರತಕ್ಕಂಥ ದೊಡ್ಡ ದುರಂತ ಅಂತ ಹೇಳಿದ್ರೆ ಇವರೆಲ್ಲರ ನಿರ್ಲಕ್ಷ್ಯನೇ ಇವತ್ತು ಬಾಣಂತಿಯರ ಸಾವಿಗೆ ಕಾರಣ ಆಗಿದೆ. ಇದು ಎಲ್ಲರೂ ಇವತ್ತು ಮಹಿಳೆಯರು ಇಷ್ಟೊಂದು ಜನ ಸೇರಿ ಇವತ್ತು ಆ ಸತ್ತಂತವರಿಗೆ ಒಂದು ನ್ಯಾಯ ದೊರಕಿಸಿಕೊಡ್ಲಿಕ್ಕೋಸ್ಕರ ಇವತ್ತು ಎಲ್ಲರೂ ಸೇರಿ ಪ್ರತಿಭಟನೆಯಲ್ಲಿ ಬೇರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಾಣಂತಿಯರ ಸಾವಾಗಿದೆ. ಬಾಣಂತಿಯರ ಸಾವು ಯಾಕಾಗಿದೆ ಅನ್ನೋದನ್ನ ಸಂಶೋಧನೆ ಮಾಡಿದಾಗ ಸೆಲೆನನ್ ಅಂತೇಳಿ ಒಂದು ದ್ರಾವಣವನ್ನು ಅದನ್ನು ಅವರಿಗೆ ಬಾಣಂತಿಯರಿಗೆ ತೋರಿಸ್ತಾರೆ ಮಾಮೂಲಿ. ಆದರೆ ಅದು ಔಟ್ ಆಫ್ ಡೇಟ್ ಔಷಧಿ ಅಷ್ಟೇ ಅಲ್ಲ, ಕಳಪೆ ಔಷಧಿ ಅನ್ನೋದು ಕೂಡ ಗೊತ್ತಾಗಿದೆ. ಅದು ಕರ್ನಾಟಕ ಸ್ಟೇಟ್ MSCL ಅಂತೇಳಿ, ಅಂದರೆ ಕರ್ನಾಟಕ ರಾಜ್ಯ ಈ ವೈದ್ಯಕೀಯ ವಸ್ತುಗಳನ್ನ ಸಪ್ಲೈ ಮಾಡ್ತಕ್ಕಂಥ ಒಂದು ಲಿಮಿಟೆಡ್ ಕಂಪ್ನಿ. ಆ ಕಂಪ್ನಿಯವರು ಕಳಪೆ ಔಷಧಿಯನ್ನು ಕೊಟ್ಟಿದ್ದಾರೆ. ಆ ಕಳಪೆ ಔಷಧಿ ಏನು ದ್ರಾವಣ ಇದೆ ಅದನ್ನು ಕುಡಿದವರು ಸತ್ತೋಗಿದ್ದಾರೆ. ಸುಮಾರು 9 ಜನ ಬಾಣಂತಿಯರು ಅಂತ ವರದಿಯಾಗಿದೆ. ಇನ್ನೂ ಸಾಯ್ತಾ ಇದ್ದಾರೆ. ದುರಂತ ಅಂದರೆ ಎಲ್ಲ ಅಮಾಯಕ ಹೆಣ್ಣುಮಕ್ಕಳು, ಅಮಾಯಕ ಕುಟುಂಬದ ಹೆಣ್ಣುಮಕ್ಕಳು ಬಾಣಂತಿಯರು ಸಾವಿಗೀಡಾಗಿದ್ದಾರೆ. ಇದು ಈ ಥರದ ಕಳಪೆ ಔಷಧಿಗಳನ್ನ ಕೊಟ್ಟರೆ ಯಾವ ಸರ್ಕಾರಿ ಆಸ್ಪತ್ರೆಗಳು ಕೂಡ ಸಾವು ಆಗೇ ಆಗ್ತವೆ. ಯಾಕಂದರೆ ಅತ್ಯಂತ ಬಡವರು, ಆದಿವಾಸಿಗಳು, ದಲಿತರು ಎಲ್ಲ ಏನಾದರೂ ಇವತ್ತು ಚಿಕಿತ್ಸೆ ತಗೊಳ್ಳೋದೇ ಸರ್ಕಾರಿ ಆಸ್ಪತ್ರೆಗಳಿಗೆ. ಇಂಥ ಸರ್ಕಾರಿ ಆಸ್ಪತ್ರೆಗೆ ಇಂಥ ಕಳಪೆ ಔಷಧಿಯನ್ನು ಸಪ್ಲೈ ಮಾಡ್ತಾ ಇದ್ದಾರೆ ಅಂತಂದರೆ ಆ ಕಂಪ್ನಿಯನ್ನ ಕೂಡಲೇ ಸರ್ಕಾರ ರದ್ದು ಮಾಡಬೇಕು. ಅವರ ಸಾವಿಗೆ ಕಾರಣವಾದ ಆ ಕಂಪ್ನಿ ಅವ್ರಿಗೆ ಸರಿಯಾದಂಥ ಪನಿಷ್ಮೆಂಟ್ ಕೊಡಬೇಕು, ಪರಿಹಾರ ಕೊಡಬೇಕು. ಇದು ನಮ್ಮ ಕರ್ನಾಟಕ ಮೂಲ ಬುಡಕಟ್ಟು ಒಕ್ಕೂಟ, ದಲಿತ ಸಂಘರ್ಷ ಸಮಿತಿ, ರೈತ ಸಂಘ ಇವೆಲ್ಲವೂ ಕೂಡ ಒತ್ತಾಯ ಆಗಿದೆ.
ಆ ಉದ್ದೇಶಕ್ಕೆ ಇವತ್ತು ಪ್ರತಿ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ನಮ್ಮ ಅರಣ್ಯ ಮೂಲ ಬುಡಕಟ್ಟು ಒಕ್ಕೂಟ ಮತ್ತೆಲ್ಲ ಸಂಘಟನೆಗಳು ಇವಾಗ ಜಾಥಾ ಮಾಡಿ ನಮಗೆ ಆರೋಗ್ಯದ ಹಕ್ಕು ಮೂಲಭೂತ ಹಕ್ಕಾಗಬೇಕು. ಇಂಥ ಕಳಪೆ ಔಷಧಿ ಕೊಟ್ಟಂಥ ಕಂಪ್ನಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು, ಅವುಗಳನ್ನು ರದ್ದು ಮಾಡಬೇಕು, ಅವುಗಳ ಟೆಂಡರ್ ರದ್ದು ಮಾಡಬೇಕು, ಮತ್ತು ಸರ್ಕಾರ ಸೂಕ್ತವಾದ ಪರಿಹಾರ ಕೊಡಬೇಕು ಅಂಥೇಳಿ ಬೇಡಿಕೆ ಇಟ್ಕೊಂಡು ನಮ್ಮ ಹಕ್ಕೊತ್ತಾಯದ ಕಾರ್ಯಕ್ರಮವನ್ನು ಈಗ ಮಾಡ್ತಾ ಇದ್ದಾರೆ. ದಯವಿಟ್ಟು ತಾವು ಈ ವಿಚಾರ ಅದರಿಂದ ಇವರು ಹೋರಾಟ ಮಾಡಿ ನಮ್ಮ ಸರ್ಕಾರಕ್ಕೆ ಒಂದು ಮನವಿ ಕೊಡಬೇಕಂತ ತೀರ್ಮಾನವಾಗಿ ನಮ್ಮ ಸಂಘಟನೆಯಿಂದ BSS ಆದರೆ ಇವತ್ತು ನಿಜವಾಗೂ ಮಕ್ಕಳು ಹೆಂಗೆ ಸಾಯ್ತಾರಂದ್ರೆ 1 ತಿಂಗಳಿಂದ ಆಸ್ಪತ್ರೆ ಮೆಡಿಸನ್ಗೆ ಇರುತ್ತೆ ಅಮೌಂಟ್. ಬಾಳಂತಿ ಹೊರಗೆ ಆಗೋದು ಅದು ಆ ನಂತರ ಈ ಸಾವಿನ ಕಾರಣ ಏನು ಅಂತ ಗೊತ್ತಾಗ್ತದೆ. ಇದು ಭಾರಿ ಅನ್ಯಾಯ, ಇದು ಆಗಬಾರ್ದು. ನಮಗೆ ಈ ಸಾವಿನ ಯಾವ ರೀತಿ ಮೆಡಿಸನ್ನೇ ಇರೋಲ್ಲ ಅಂತ ಅನಿಸುತ್ತೆ. ಇಲ್ಲ ನಮ್ಮ ಒಂದು ಏನೋ ಒಂದು ಇದು ಇರ್ಬೋದನ್ನ ಅಂತ ಅನಿಸುತ್ತೆ. ಯಾಕಂದರೆ ಎಲ್ಲೋ ಹೋಗಿ ಎಲ್ಲ ಪೂರ್ತಿ ಆದ್ಮೇಲೆ ಹೋಗಿ ಆಸ್ಪತ್ರೆ ನೋಡ್ಕೊಂಡು ಇದು ಒಂದು ಸಮಸ್ಯೆ ಕಾಡ್ಬೋದು, ಕಾಡಲ್ಲ ಅಂತ ಹೇಳೋದು. ಆದರೂ ಕೂಡ ನಾವು ಈ ಮಹಿಳೆಯರು ಸಾವಿನ ಸಂಖ್ಯೆ ತುಂಬ ಆಗಿ ಮೊದಲೇ ಸರ್ಕಾರ ನಮ್ಮ ಜನಸಂಖ್ಯೆ ಕಮ್ಮಿ ಇದೆ. ಆದ್ದರಿಂದ ಈ ಮಹಿಳೆಯರ ಸಂಖ್ಯೆ ಮಕ್ಕಳ ಸಂಖ್ಯೆ ಇವಾಗ ಜಾಸ್ತಿ ಆದರೆ ನಾವು ಮಹಿಳೆಯರು ಬರ್ತಾರೆ, ಆ ಮಹಿಳೆಯರೇ ನಶಿಸಿ ಹೋಗುವಂಥ ಸಂದರ್ಭ ಬದಿ ಬಂದರೂ ಬರ್ಬೋದು ಅಂತ ನನ್ನ ಭಾವನೆ. ಆಗ್ಬೋದು, ಇದು ಹೇಳೋಕ್ಕಾಗ ಒಂದಾಗ ಒಂದು ಇದೇ ರೀತಿಯ ಸಾವು ನೋವು ಆದರೆ ಖಂಡಿತ ಆಗುತ್ತೆ. ಅದರಲ್ಲೂ ನಮ್ಮ ಬುಡಕಟ್ಟು ಜನರ ಮಹಿಳೆಯರು ತುಂಬ ಅಪೌಷ್ಟಿಕತೆಯಿಂದ ಭಾರಿ ನರಳ್ತಾ ಇದ್ದಾರೆ. ನಮಗೆಲ್ಲ ಸೌಲಭ್ಯ ಕೊಟ್ಟರು ಕೂಡ ನಮಗೆ ಆರೋಗ್ಯ ಸೌಲಭ್ಯ ನಾವು ಬಳಸ್ತಾ ಇದ್ದೀವಿ. ಅದನ್ನು ಸರ್ಕಾರ ಎಚ್ಚೆತ್ತು ಈ ಆರೋಗ್ಯ ಹಕ್ಕು, ನಮ್ಮ ಹಕ್ಕು ಆರೋಗ್ಯ ಹಕ್ಕು ಅದು ನಮಗೆ ಜಾರಿ ಮಾಡಬೇಕು. ಕಡ್ಡಾಯವಾಗಿ ಜಾರಿ ಮಾಡಬೇಕು. ನಮ್ಮ ಅರಣ್ಯ ಮೂಲ ಒಕ್ಕೂಟದಿಂದ ಹಾಗೂ BSS ಇಂದ ನಾವು ಸರ್ಕಾರ ಪುತ್ರಾನ್ ಅಂತ ನಾನು ಉಡುಪಿ ಜಿಲ್ಲೆಯಿಂದ ಹೋಗ್ತೀನಿ. ಈಗಾಗಲೇ ಬಳ್ಳಾರಿ ಜಿಲ್ಲೆ ಹಾಗೂ ತುಮಕೂರು ಹಾಗೆ ರಾಣೆಬೆನ್ನೂರು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬಾಣಂತಿಯರ ಸಾವಾಗ್ತಿದೆ. ಇದಕ್ಕೆ ಕಾರಣ IV ದ್ರಾವಣ ಅದನ್ನು ಈ ಮಹಿಳೆಯರಿಗೆ ಕೊಡುವಂಥದ್ದು ಈಗಾಗಲೇ ಆರೋಗ್ಯ ಇಲಾಖೆಯಿಂದ ಕಂಡು ಬಂದಿರುವಂಥ ವಿಷಯ. ಈಗಾಗಲೇ ಈ ಕಳಪೆ ಔಷಧ ಗುಣಮಟ್ಟ ಇಲ್ಲದ ಕಾರಣ ಬಾಣಂತಿಯ ಮಹಿಳೆಯರು ಕೂಡ ಇವಾಗಲೇ ಅತಿ ಹೆಚ್ಚು ಜನ ಸಾವಿಗೀಡಾಗ್ತಾ ಇದ್ದಾರೆ. ಹಾಗೆ ಈ ಸಾವಿಗೀಡಾಗೋದನ್ನು ಸರ್ಕಾರ ತಡೆಗಟ್ಟಬೇಕು. ಈಗಾಗಲೇ ಕೆಲವೇ ಜಿಲ್ಲೆಗಳಲ್ಲಿ ಮಹಿಳೆಯರ ಸಾವಿನ ಪ್ರಕರಣಗಳು ಜಾಸ್ತಿ ಆಗ್ತಿದೆ. ನಾವು ಪತ್ರಿಕೆಗಳಲ್ಲಿ ಅವಾಗವಾಗ ನೋಡ್ತಾನೆ ಇದ್ದೀವಿ. ಹಾಗಾಗಿ ಈ ಸರಣಿ ಸಾವನ್ನು ಇಲ್ಲಿ ರಾಜ್ಯಾದ್ಯಂತ ಹರಡುವುದಕ್ಕೆ ಮುಂಚೆನೇ ಸರ್ಕಾರ ಜಾಗೃತಗೊಳ್ಳಬೇಕು. ಯಾಕಂತ ಹೇಳಿದ್ರೆ ಬಡವರು ಮಾತ್ರ ಸರ್ಕಾರದ ಆಸ್ಪತ್ರೆಗೆ ಹೋಗುವುದು. ಈ ದಲಿತರು, ದೀನದಲಿತರು ಮತ್ತು ಆದಿವಾಸಿಗಳು ಅತಿ ಹೆಚ್ಚಾಗಿ ಸರ್ಕಾರದ ಆಸ್ಪತ್ರೆಗೆ ಹೋಗುವಂಥದ್ದು, ಬೇರೆ ಯಾರೂ ಕೂಡ ಹೋಗುವುದಿಲ್ಲ. ಅದರಲ್ಲಿ ಮರಣ ಹೊಂದುವವರು ಕೂಡ ದಲಿತರೇ. ನಮ್ಮಂಥ ಆದಿವಾಸಿಗಳು ಮತ್ತು ದಲಿತರು ಮರಣ ಹೊಂದುವವರು ಜಾಸ್ತಿ ಜನ. ಅದರಿಂದ ಬೇರೆಯವರಿಗೆ ಅಷ್ಟೊಂದು ಅನ್ವಯಿಸ್ತಿಲ್ಲ. ಯಾಕಂದರೆ ಅವರೆಲ್ಲ ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ತಾರೆ. ನಮ್ಮ ಬಡವರು ಮತ್ತು ದಲಿತರು ಸರ್ಕಾರಿ ಆಸ್ಪತ್ರೆಯಲ್ಲಿ ನಂಬಿಕೊಂಡಿರುವಂಥದ್ದು. ಹಾಗಾಗಿ ಅತಿ ಹೆಚ್ಚು ಜನ ಬಡ ಮಹಿಳೆಯರೇ ಸಾಯ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಸರ್ಕಾರವನ್ನು ಒತ್ತಾಯ ಮಾಡೋದು ಅಂತ ಹೇಳಿದ್ರೆ ಏನಾದರೂ ಮಾಡಿ ಇದನ್ನು ಕಳಪೆ ಔಷಧ ಪೂರೈಕೆಯನ್ನು ನಿಲ್ಲಿಸಬೇಕು ಮತ್ತು ಔಷಧ ಗುಣಮಟ್ಟವನ್ನು ಕಾಯ್ದುಕೊಳ್ಬೇಕು. ಇದಕ್ಕೆ ಈ ಸಂದರ್ಭದಲ್ಲಿ ಮಂಜಪ್ಪ, ಸವಿತಾ, ಶಿವಪ್ಪ ಗುಡ್ಡೆಕೌತಿ, ನಾಗರತ್ನ, ನೇತ್ರಾವತಿ, ಗಂಗಮ್ಮ, ತಾರಹುಳೆಗಾರು, ಮಂಜಪ್ಪ, ಈಶ್ವರ್ ಬುಡಕಟ್ಟು, ಬಂಗಾರಪ್ಪ, ನಾರಾಯಣ ಅರಮನೆಕೇರಿ, ವೀರೇಶ್, ಚಂದ್ರಣ್ಣ ಇನ್ನಿತರರು ಹಾಜರಿದ್ದರು. ಸಾಗರ ಸೊರಬ ರಸ್ತೆಯ ಶ್ರೀ ಯಲ್ಲಮ್ಮದೇವಿ ಪುನರ್ ಪ್ರತಿಷ್ಠಾಪನಾ ಹಾಗೂ ನೂತನ ದೇವಸ್ಥಾನ ಪ್ರತಿಷ್ಠಾಪನಾ ಮಹೋತ್ಸವ ಮಂಗಳವಾರ ನಡೆಯಿತು. ಬೆಳಗ್ಗೆಯಿಂದ ಜಗದೀಶ್ ಭಟ್ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು. ಬೆಳಗ್ಗೆ 9:30 ಅಮೃತ ಸಿದ್ಧಿಯೋಗದಲ್ಲಿ ಶಿಲಾಮಯ ದೇವಸ್ಥಾನ ಮತ್ತು ಶ್ರೀದೇವಿಯ ದಾರು ವಿಗ್ರಹದ ಪುನರ್ ಪ್ರತಿಷ್ಠಾಪನೆ ನಡೆಯಿತು. ಶ್ರೀ ಯಲ್ಲಮ್ಮದೇವಿ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷ SP ರಘುನಾಥ್ ನೇತೃತ್ವದಲ್ಲಿ ಎಲ್ಲ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರತಿಷ್ಠಾನದ ಅಧ್ಯಕ್ಷ SP ರಘುನಾಥ್, ಎಲ್ ಚಂದ್ರಪ್ಪ, ಗಣೇಶ್, ಪೂಜಾ ಸಿಂಗ್, ಶಂಕರ್ ಸಿಂಗ್ ಎಲ್ಲ ಬದಲಾಗಲ್ಲ ಇದೊಂದು ವಿಶೇಷವಾದ ಸುವರ್ಣಾವಕಾಶ. ಮಾತೆ ಶ್ರೀ ಯಲ್ಲಮ್ಮ ದೇವಿ ಸುಮಾರು 100 ವರ್ಷದ ಹಿಂದೆ ಅಂತಾನೆ ಹೇಳ್ಬೋದು ಉನ್ನತಿಯಿಂದ ಇಲ್ಲಿ ಬಂದು ನೆಲೆಸಿದ್ಲು ಅನ್ನೋದು ಒಂದು ವದಂತಿಗಳಿದೆ. ಈ ದೇವಿಗೆ ಹೊಸದೊಂದು ಶಿಲಾ ಕಟ್ಟಡ ಆಗ್ಬೇಕು ಅಂತ ಹೇಳಿ ಕಮಿಟಿಯವರು, ಭಕ್ತರು ಎಲ್ಲರೂ ಸೇರಿ ಭಕ್ತರಿಂದ ವಿಶೇಷವಾಗಿ ಧನ ಸಹಾಯವನ್ನು ಪಡೆದು ಈ ಕಟ್ಟಡವನ್ನು ನಿರ್ಮಾಣ ಮಾಡಿರ್ತೇವೆ. ಕಟ್ಟಡ ಹಾಗೂ ಇದ್ರ ಒಟ್ಟು ಅಂದಾಜು 2.5 ಕೋಟಿ ವೆಚ್ಚ ಆಗಿದೆ. ಇವತ್ತು
ವಿಶೇಷವಾದ ಒಂದು ದಿನ. 3, 4 ಮತ್ತು 5 ಯಲ್ಲಮ್ಮ ದೇವಿಯ ಪುನರ್ ಪ್ರತಿಷ್ಠಾಪನೆ. ಇದು ನಿನ್ನೆ ಬೆಳಗ್ಗೆಯಿಂದನೇ ಪ್ರಾರಂಭ ಆಗಿದ್ದು ಇವತ್ತು 2ನೇ ದಿನಕ್ಕೆ ಮುನ್ನುಗ್ಗುತ್ತಿದೆ. ಹಾಗೆಯೇ ನಾಳೆ ಸಮೇತನೂ ವಿಶೇಷವಾದ ಪೂಜೆ ಇದೆ. ಇವತ್ತು ಯಲ್ಲಮ್ಮ ದೇವಿ ಏನು ನಾವು ಜೀರ್ಣೋದ್ಧಾರಕ್ಕಂತ ಹೇಳಿ ಹೊರಟಾಗ ಎಲ್ಲಾ ಭಕ್ತರು ವಿಶೇಷವಾಗಿ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ದೇವಿ ಇವತ್ತು ನಾವು ಕಲೆ ವಿಸರ್ಜನೆ ಮಾಡಿದ್ದನ್ನ ಇವತ್ತು ಕಲಾ ಏರಿಸ್ತೀವಿ. ಇವತ್ತು ಪೂಜೆ ಪುರಸ್ಕಾರಗಳು ಇರೋದಿಲ್ಲ. ಈ ಹೋಮ ಹವನಗಳು ಆದ ನಂತರದಲ್ಲಿ ವಿಶೇಷವಾಗಿ ಸಾರ್ವತ್ರಿಕವಾಗಿ ಅನ್ನ ಸಂತರ್ಪಣೆ ಇದೆ. ನಾಳೆ ಇಲ್ಲಿ ಹಣ್ಣು ಕಾಯಿ ಮಾಡುವಂತ ವಿಶೇಷ ಇದೆ. ಇವತ್ತು ಮತ್ತೆ ನಿನ್ನೆ ಹಣ್ಣು ಕಾಯಿಯನ್ನು ನಾವು ಮಾಡಲಿಲ್ಲ. ಈ ದೇವಿ ಪ್ರತಿಷ್ಠಾಪನೆ ಆದ ನಂತರದಲ್ಲಿ ಹಣ್ಣು ಕಾಯಿ ಮಾಡಬೇಕು ಅಂತ ಹೇಳಿ ಪುರೋಹಿತರು ಹೇಳಿರೋದ್ರಿಂದ ಅದನ್ನು ನಾವು ಪಾಲಿಸಿದೀವಿ. ಈಗ 4.5 ಅಡಿ ಎತ್ತರದ ಕಳಸನ ಮೇಲೆ ಸ್ಥಾಪನೆ ಮಾಡಿದ್ದೀವಿ. ಇದಕ್ಕೆ ಧ್ವಜಸ್ತಂಭ ಸ್ಥಾಪನೆ ಆಗಿದೆ, ಕ್ಷೇತ್ರಪಾಲ ಸ್ಥಾಪನೆ ಆಗಿದೆ, ನಾಗರ ಕಲ್ಲನ್ನ ಇವರು ಪ್ರತಿಷ್ಠಾಪನೆ ಮಾಡ್ತೀವಿ. ಹಾಗೆಯೇ ದೇವಸ್ಥಾನದ ಎದುರು ಭಾಗದಲ್ಲಿ ಇರುವಂತ ವಿಶೇಷವಾದ ಒಂದು ಅಲಂಕಾರವಾಗಿರುವಂತಹ ಬಾವಿ, ಆ ಬಾವಿಯಲ್ಲಿ ಚೌಡಮ್ಮ ನೆಲೆಸಿದಾಳ ಅಂತ ಹೇಳಿ ವದಂತಿಗಳಿದ್ದಾವೆ. ಅದಕ್ಕೂ ಒಂದು ಪೂಜೆ ಆಗ್ತದೆ. ಈ ಎಲ್ಲಾ ಪೂಜೆಗಳಿಗೂ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವತ್ತು ಅನ್ನ ಸಂತರ್ಪಣೆ ಸಂದರ್ಭದಲ್ಲಿ ವಿಶೇಷವಾಗಿ ಬಂದು ಸಹಕಾರ ಕೊಡಬೇಕು. ನಾಳೆ ಸಮೇತ ಅನ್ನ ಸಂತರ್ಪಣೆ ಇದೆ. ನಾಳೆ ಹಣ್ಣು ಕಾಯಿ ವಿಶೇಷ ಪೂಜೆ ಸಮೇತ ನಡೀತಿದೆ. ಈ ಎಲ್ಲದಕ್ಕೂ ನಮ್ಗೆ ಭಕ್ತರು ಸಹಕಾರ ಕೊಟ್ಟು ಅವ್ರ ಜೊತೆಗೂಡಿ ನಮ್ಮನ್ನ ಜೊತೆಗೂಡಿ ಈ ಕಾರ್ಯಕ್ರಮನ ನಡೆಸ್ಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲೇ ಈ ಮಾಧ್ಯಮದ ಮುಖಾಂತರ ನಾವು ತಮ್ಮಲ್ಲಿ ವಿನಂತಿಸುತ್ತೇವೆ. ಚರಿತ್ರೆ ಬಹಳ ಹಳೆಯದು. ಬಹಳ ಪುರಾತನ ಕಾಲದಿಂದನೂ ಈ ತಾಯಿ ಪೂಜಿಸಲ್ಪಟ್ಟ ಈ ನಗರದ ಜನತೆಗೆ ಹಿತವನ್ನ ಕಾಪಾಡಿರ್ತಕ್ಕಂಥದ್ದು ಈ ತಾಯಿಯ ಹೆಗ್ಗಳಿಕೆ ಮತ್ತು ಚರಿತ್ರೆಯಲ್ಲಿ ದಾಖಲಾಗಿರ್ತಕ್ಕಂಥದ್ದು. ಮತ್ತು ಈ ತಾಯಿಯ ದೇವಸ್ಥಾನ ಬಹಳ ಹಳೆಯ ಕಾಲದಲ್ಲೇ ಮಾಡಿರ್ತಕ್ಕಂಥ ಸಣ್ಣ ದೇವಸ್ಥಾನದಲ್ಲಿ ಇಷ್ಟು ದಿನ ನಮ್ಮ ನಗರದ ಭಕ್ತಾದಿಗಳು ಪೂಜಿಸಲ್ಪಟ್ಟು ಆ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ಬೇಕಂತ ಹೇಳಿ ರಘುಪತಿ ಮತ್ತು ಲೋಕೇಶ್ ಅವರ ತಂಡ ಶ್ರಮ ವಹಿಸಿ ತುಂಬಾ ಅದ್ಭುತವಾದ ಕಟ್ಟಡವನ್ನ ಇವತ್ತು ನಿರ್ಮಾಣ ಮಾಡಿದರು. ಅವರಿಗೆ ನಮ್ಮ ಭಕ್ತಾದಿಗಳ ಪರವಾಗಿ ಅಭಿನಂದಿಸ್ತಾ, ಈ ದೇವಸ್ಥಾನದ ತಾಯಿ ದೇವಸ್ಥಾನ ಮೂಲ ದೇವಿಯ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ರಕ್ತ ಚಂದನದಿಂದ ಕೆತ್ತಿರ್ತಕ್ಕಂಥ ಮೂರ್ತಿಯನ್ನ ಆ ತಾಯಿಯ ಮೂಲ ದೇವಸ್ಥಾನ ಈ ನವೀಕರಿಸಿದ ಕಟ್ಟಡದಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ನಮ್ಮ ಭಕ್ತಾದಿಗಳು ಎಲ್ಲ ಹೆಮ್ಮೆಯ ಮತ್ತು ಸಂತೋಷದ ವಿಚಾರ ಆಗಿದೆ. ಆದ್ರಿಂದ ಇದನ್ನೆಲ್ಲ ಬಹಳ ಶ್ರಮವಹಿಸಿ ಮಾಡಿರ್ತಕ್ಕಂಥ ರಘುಪತಿ ಮತ್ತು ಲೋಕೇಶ್ ಅವ್ರ ತಂಡಕ್ಕೆ ನಮ್ಮ ಸಾಗರ ಭಕ್ತಾದಿಗಳ ಪರವಾಗಿ ಅಭಿನಂದಿಸ್ತಾ, ತಾಯಿ ನಮ್ಮ ನಗರದ ಎಲ್ಲಾ ಜನರಿಗೆ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡ್ಲಿ ಅಂತೇಳಿ ಸಂದರ್ಭದಲ್ಲಿ ತಾಯಿ ಮೂಲ ಇರೋದು ಹುಲ್ಲತ್ತಿಯಿಂದ ನಮ್ಮ ರಜಪೂತ್ ಸಮಾಜದ ಬಹದ್ದೂರ್ ಸಿಂಗ್ ಅವರ ಮಕ್ಕಳು ಮೊಮ್ಮಕ್ಕಳು ಅವರ ಜಮಾನದಲ್ಲಿ ಹುಲ್ಲತ್ತಿಯಿಂದ ದೇವರನ್ನ ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿ ಇವಾಗ ತುಂಬಾ ಉತ್ತಮವಾಗಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಬಹದ್ದೂರ್ ಸಿಂಗ್ ಅವರ ಮಕ್ಕಳು ಹಾಗೂ ಮೊಮ್ಮಕ್ಕಳು 3ನೇ ತಲೆಮಾರು ಇವತ್ತಿಗೂ ಕೂಡ ಇಲ್ಲಿನ ಎಲ್ಲಾ ಪೂಜಾ ಜವಾಬ್ದಾರಿಯನ್ನ ನಮ್ಮ ಕುಟುಂಬ ನೆಟ್ಕೊಂಡು ಬರ್ತಾ ಇದೆ. ಈ ಒಂದು ಪೂಜೆಗೆ ನಮ್ಮ ಕಮಿಟಿಯವರು ಕೂಡ ನಮ್ಗೆ ತುಂಬಾ ಚೆನ್ನಾಗಿ ಸಾಥ್ ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲಾ ಭಕ್ತಾದಿಗಳಿಗೆ ನಮ್ಮ ಕುಟುಂಬದ ಕಡೆಯಿಂದಲೂ ಕೂಡ ನಾವು ಸ್ವಾಗತವನ್ನು ಬಯಸ್ತೇವೆ. ಗಣೇಶ ನಮಸ್ತೆ, ನಾನ್ ಪೂಜಾ ಸಿಂಗ್ ಅಂತ. ನಾನು ಪ್ರತಾಪ್ ಸಿಂಗ್ ಅವ್ರ ಮಗಳು, ಹೇಮಂತ್ ಸಿಂಗ್ ಅವ್ರ ಮೊಮ್ಮಗಳು. ನಾವು ವಂಶ ಪರಂಪರೆಯಿಂದ ನಡ್ಕೊಂಡು ಬಂದಿದ್ದೀವಿ ಯಲ್ಲಮ್ಮ ತಾಯಿಗೆ. ನಮ್ಮ ಮುತ್ತಜ್ಜ ಆದಂತ ಫಕೀರ್ ಸಿಂಗ್ ಮತ್ತೆ ಬಹದ್ದೂರ್ ಸಿಂಗ್ ಅವರು ಮುಸ್ಲಿಕೋಟೆಯಿಂದ ತಾಯಿನ ಕರ್ಕೊಂಡ್ ಬಂದಿದ್ದು ಪಲ್ಲಕ್ಕಿಯಿಂದ ಕರ್ಕೊಂಡು ಹೋಗಿ ಊರಲ್ಲಿ ಹೋಗಿ ಸೇವೆ ಸಲ್ಲಿಸ್ತಾ ಇದ್ರು. ಜನ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇವಾಗ ಸಾಗರಕ್ಕೆ ಬರ್ತಾ ಇದ್ದಾರೆ ದೇವಿನ ನಂಬಿ. ಇಲ್ಲಿ ಇಷ್ಟು ದೊಡ್ಡ ವೈಭವದ ಕಟ್ಟಡ ಆಗಿದೆ ಅಂತ ಅಂದ್ರೆ ಇದಕ್ಕೆ ಸಾಗರದ ಜನತೆ ಸಹಕಾರ ಮತ್ತೆ ಭಕ್ತಿ ಶ್ರಮ ಇದೆ. ಇಲ್ಲಿ ಅತಿಯಾದ ಇಲ್ಲಿರೋ ಕಮಿಟಿಯವರು ಎಲ್ಲರೂ ಅತಿಯಾದ ಶ್ರಮವನ್ನ ವಹಿಸಿ ಇದು ಇಷ್ಟು ಪೂರ್ತಿ ಆಗೋ ತರ ಮಾಡಿದ್ದಾರೆ ದೇವಸ್ಥಾನನ. ಇಷ್ಟು ದೊಡ್ಡ ಕಟ್ಟಡ ವೈಭವ ನಿಂತಿದೆ. ಇದಕ್ಕೆ ಕಮಿಟಿಯವರು ಇರೋದು
ನಮ್ಮ ಪಪ್ಪ ಪ್ರತಾಪ್ ಸಿಂಗ್ ಅವರು ಅತಿಯಾಗಿ ಮಾಡ್ತಾ ಇದ್ರು, ಅತಿಯಾಗಿ ಶ್ರಮ ಪಟ್ಟಿದ್ದಾರೆ ಇಲ್ಲಿ ದೇವಸ್ಥಾನಕ್ಕೆ ಅಂತ. ಅವರಿಗೂ ನಾವು ನೆನ್ಸ್ಕೊಳ್ಬೇಕು ಇವತ್ತಿನ ದಿನ. ಫಕೀರ್ ಸಿಂಗ್ ಅವರಿಂದ ಪ್ರತಿಷ್ಠಾಪಿಸಲ್ಪಟ್ಟ ಯಲ್ಲಮ್ಮ ತಾಯಿಯ ಮರುಪ್ರತಿಷ್ಠಾಪನೆಯನ್ನ ಯಲ್ಲಮ್ಮ ಸೇವಿ ಪ್ರತಿಷ್ಠಾನ ಅಧ್ಯಕ್ಷರಾದ ರಘುನಾಥ್ ಅವರ ಅಧ್ಯಕ್ಷತೆಯಲ್ಲಿ ನಡೀತಿರೋದು ಇಂದು ಭಕ್ತರ ಸಮ್ಮುಖದಲ್ಲಿ ನಡೀತಾ ಇರೋದು ಸಂತೋಷದ ವಿಷಯವಾಗಿದೆ. ಇದು ಈ ದೇವಿಯ ಪಲ್ಲಕ್ಕಿಯನ್ನು ತಗೊಂಡೋಗಿ ಭಕ್ತ ಜನರ ಕಷ್ಟಗಳನ್ನ ನಿವಾರಿಸಿಕೊಂಡು ಅಲ್ಲಿಯೇ ಪೂಜೆ ಸ್ವೀಕರಿಸಿ ಮರಳಿ ಬರೋದು ವಾಡಿಕೆ ಆಗಿದೆ. ಈ ಒಂದು ಪಲ್ಲಕ್ಕಿ ಉತ್ಸವವನ್ನ ಉಲ್ಲತ್ತಿ ಗ್ರಾಮಸ್ಥರು ಹಾಗೂ ಸಿಂಗ್ ಸೋದರರು, ಮದನ್ ಸಿಂಗ್ ಅವರ ಸೋದರರು ಎಲ್ಲ ನಡೆಸ್ಕೊಂಡು ಬರ್ತಾ ಇರೋದು ನಮಗೆಲ್ಲ ಹೆಮ್ಮೆಯ ವಿಷಯ. ದೇವಸ್ಥಾನ ಸಮಿತಿಯ ಲೋಕೇಶ್ ಕುಮಾರ್, ಶಶಿಧರ್ ಮೂರ್ತಿ, ಚಂದ್ರಕಾಂತ್ ಜಿಂಗಾಡೆ, ಮದನ್ ಸಿಂಗ್, ರಾಜೇಂದ್ರ ಸಿಂಗ್, ಜನಾರ್ದನ್ ಆಚಾರಿ, ಕುಸುಮಾ ಸುಬ್ಬಣ್ಣ, ನಿತ್ಯಾನಂದ ಶೆಟ್ಟಿ, ಮಹೇಶ್ ಭಟ್ ಇನ್ನಿತರರು ಹಾಜರಿದ್ದರು. ಸಾಗರದ ಮಡಿವಾಳ ಮಾಚಿದೇವ ಸಮಾಜದ ವತಿಯಿಂದ 11ನೇ ವಾರ್ಷಿಕೋತ್ಸವ ಅಂಗವಾಗಿ ಸೋಮವಾರ ಗುರು ಮಡಿವಾಳ ಮಾಚಿದೇವರ ಭಾವಚಿತ್ರದ ಮೆರವಣಿಗೆ ನಡೆಯಿತು. ಮಹಾಗಣಪತಿ ದೇವಸ್ಥಾನದಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದ ಮೆರವಣಿಗೆಯು ಕೆಳದಿ ರಸ್ತೆಯ ಮಡಿವಾಳ ಮಾಚಿದೇವ ದೇವಸ್ಥಾನಕ್ಕೆ ತಲುಪಿತು. ಮಂಗಳವಾರ ವಾರ್ಷಿಕೋತ್ಸವ ಅಂಗವಾಗಿ ವಿಶೇಷ ಧಾರ್ಮಿಕ ಕಾರ್ಯಕ್ರಮ, ಗಣಹೋಮ, ಸಾಮೂಹಿಕ ಅನ್ನ ಸಂತರ್ಪಣೆ ನಡೆಯಿತು. ಈ ಸಂದರ್ಭದಲ್ಲಿ ಎಂಎಸ್ ಕೊಟ್ರಪ್ಪ, ವೆಂಕಟೇಶ್ ಬಿಳಿಸೇರಿ, ಸಂತೋಷ್ ಕೆಜಿ, ರಾಜು ಬಿ ಮಡಿವಾಳ್, ಗಣಪತಿ ಸಿರವಂತೆ, ವಿಘ್ನೇಶ್, ಶಿವಣ್ಣ, ಮೈತ್ರಿ ಪಾಟೀಲ್, ಉದಯ್ ಕುಮಾರ್, ನಾಗರತ್ನ ಇನ್ನಿತರರು ಹಾಜರಿದ್ದರು. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.